ಸಿಂಹರಾಶಿಯವರೇ, ಈ ಮಾಹಿತಿಯನ್ನು ನೀವು ಕೊನೆಯ ತನಕ ಗಮನಿಸಿದರೆ ನಿಮ್ಮ ಬದುಕಿನ ಮುಂಬರುವ 4 ದಿನಗಳ ನಿಗೂಢ ಸಂಗತಿಗಳು ನಿಮಗೆ ಮೊದಲೇ ಮನದಟ್ಟಾಗುತ್ತದೆ. ಮೇ 8, 9, 10 ಮತ್ತು 11ರಂದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ 3 ಶುಭ ವಾರ್ತೆಗಳನ್ನು ನೀವು ಆಲಿಸಲಿದ್ದೀರಿ. ಬಹುಕಾಲದಿಂದ ವಿಳಂಬವಾಗಿದ್ದ ಕಾರ್ಯವು ಅನಿರೀಕ್ಷಿತವಾಗಿ ವೇಗ ಪಡೆಯಲಿದೆ. ಅವರು ಈಗ ನಿಮ್ಮನ್ನು ಗಮನಿಸುವ ಮೂಲಕ ನಿಮ್ಮ ನೈಜ ಮೌಲ್ಯವನ್ನು ಅರಿಯಲಿದ್ದಾರೆ. ಸಂಪತ್ತು, ನೌಕರಿ, ಸಂಸಾರ ಮತ್ತು ಮನ್ನಣೆಯ ರಂಗದಲ್ಲಿ ವಿಸ್ಮಯಕಾರಿ ಪಲ್ಲಟಗಳು ಗೋಚರಿಸಲಿವೆ. ಆದರೆ ಇಲ್ಲಿಯೂ ಒಂದು ಜಾಗರೂಕತೆ ಇದೆ. ನಿಮ್ಮ ಆಪ್ತ ವಲಯದ ವ್ಯಕ್ತಿಯಿಂದಾಗಿ ನಿಮ್ಮ ಸೌಭಾಗ್ಯ ವಿಳಂಬವಾಗುವ ಸೂಚನೆಗಳಿವೆ. ಆ ವ್ಯಕ್ತಿ ಯಾರು ಮತ್ತು ಯಾವ ದಿನ ನಿಮಗೆ ಹೆಚ್ಚು ಮಂಗಳಕರವಾಗಲಿದೆ? ನೀವು ಯಾವ ಪುಣ್ಯಕ್ಷೇತ್ರಕ್ಕೆ ತೆರಳಿದರೆ ನಿಮ್ಮ ಜೀವನದ ಸಂಕಷ್ಟಗಳನ್ನು ಪರಿಹರಿಸುತ್ತದೆ? ಈ 4 ದಿನಗಳಲ್ಲಿ ಸಿಂಹರಾಶಿಯವರು ಮಾಡಲೇಬೇಕಾದ ಒಂದು ಮುಖ್ಯ ಕಾರ್ಯ ಯಾವುದು? ನಾನು ಈ ವಿವರಣೆಯಲ್ಲಿ ಇದನ್ನೆಲ್ಲ ಸವಿಸ್ತಾರವಾಗಿ ವಿವರಿಸಲಿದ್ದೇನೆ. ಮುಖ್ಯವಾಗಿ ಮೇ 10ರ ಭಾನುವಾರ ಭಾಸ್ಕರನ ವಿಶೇಷ ಕೃಪೆಯಿಂದಾಗಿ ಕೆಲವು ಸಿಂಹರಾಶಿಯವರು ಉನ್ನತ ಯೋಗವನ್ನು ಆರಂಭಿಸುವ ಸಂಭವವಿದೆ. ನಿಮ್ಮ ಗೃಹದಲ್ಲಿ ಶುಭ ಕಾರ್ಯಗಳ ಸುದ್ದಿಯನ್ನು ನೀವು ಆಲಿಸಬಹುದು. ನಿಮಗೆ ಸಲ್ಲಬೇಕಾದ ಧನ ಲಭಿಸಬಹುದು. ಪರದೇಶದ ಅವಕಾಶಗಳೂ ಸಹ ತೆರೆದುಕೊಳ್ಳುವ ಮುನ್ಸೂಚನೆಗಳಿವೆ. ಆದರೆ ಈ ಸದವಕಾಶವನ್ನು ಕೈಚೆಲ್ಲುವುದನ್ನು ತಪ್ಪಿಸಲು ನೀವು ನಿಶ್ಚಿತವಾಗಿ ಈ ಮಾಹಿತಿಯಲ್ಲಿ ಸೂಚಿಸಲಾದ ಕ್ರಮಗಳನ್ನು ಪಾಲಿಸಬೇಕು. ಆದ್ದರಿಂದ ಸಿಂಹರಾಶಿಯವರೇ, ಎಲ್ಲಿಗೂ ಗಮನ ಹರಿಸದೆ ಈ ವಿವರವನ್ನು ಸಂಪೂರ್ಣವಾಗಿ ನೋಡಿ. ಏಕೆಂದರೆ ಈ 4 ದಿನಗಳು ನಿಮ್ಮ ಬದುಕಿನಲ್ಲಿ ಸಾಧಾರಣ ದಿನಗಳಲ್ಲ. ಅವು ನಿಮ್ಮ ವಿಧಿಯನ್ನು ಬದಲಿಸುವ ದಿನಗಳು. ನಿಮ್ಮ ಕುಂಡಲಿಯಲ್ಲಿ ಅಡಗಿರುವ ನೈಜ ಗುಟ್ಟನ್ನು ಈಗ ಬಹಿರಂಗಪಡಿಸಲಾಗುವುದು. ಸಿಂಹರಾಶಿಯವರಿಗೆ ಜನನದಿಂದಲೇ ಒಂದು ವಿಶಿಷ್ಟ ಆಕರ್ಷಣೆ ಇದೆ. ಅವರು ಎಲ್ಲಿದ್ದರೂ ಸಕಲರ ಗಮನವು ತಮ್ಮ ಮೇಲೆ ಇರಬೇಕೆಂದು ಅವರು ಹಂಬಲಿಸುತ್ತಾರೆ. ಏಕೆಂದರೆ ಈ ರಾಶಿಚಕ್ರದ ಅಧಿಪತಿ ರವಿ. ಸೂರ್ಯ ಲೋಕಕ್ಕೆ ಪ್ರಕಾಶವನ್ನು ನೀಡುವಂತೆಯೇ ಸಿಂಹರಾಶಿಯವರು ತಮ್ಮ ಕುಟುಂಬ ಮತ್ತು ಅವರ ಸುತ್ತಮುತ್ತಲಿನವರ ರಕ್ಷಣೆಗೆ ನಿಲ್ಲುವ ಪರಾಕ್ರಮಿಗಳಂತೆ ಕಾಣಿಸುತ್ತಾರೆ. ಅವರು ಬಾಹ್ಯವಾಗಿ ಅತೀವ ದೃಢವಾಗಿ ಗೋಚರಿಸಬಹುದು, ಆದರೆ ಅಂತರಾಳದಲ್ಲಿ ಅತೀವ ಮಮತೆಯ ಹೃದಯವನ್ನು ಹೊಂದಿರುತ್ತಾರೆ. ಯಾರಾದರೂ ವಂಚನೆ ಮಾಡಿದರೆ ಅವರು ತಮ್ಮ ಜೀವಮಾನ ಪರ್ಯಂತ ಅದನ್ನು ಎಂದಿಗೂ ವಿಸ್ಮರಿಸುವುದಿಲ್ಲ. ಒಮ್ಮೆ ಅವರು ಯಾರನ್ನಾದರೂ ವಿಶ್ವಾಸಕ್ಕೆ ತೆಗೆದುಕೊಂಡರೆ ಅವರು ತಮ್ಮ ಜೀವನದುದ್ದಕ್ಕೂ ಅವರಿಗೆ ನೆರವಾಗುತ್ತಾರೆ. ಆದರೆ ಅವರಿಗೆ ದ್ರೋಹ ಎಸೆದರೆ ಅವರು ಪೂರ್ಣವಾಗಿ ವಿಮುಖರಾಗುತ್ತಾರೆ. ಸಿಂಹರಾಶಿಯವರು ಸಾಮಾನ್ಯವಾಗಿ ಸ್ವಾಭಿಮಾನವನ್ನು ಪ್ರೀತಿಸುತ್ತಾರೆ. ಕೀರ್ತಿ ಮುಖ್ಯ ಎಂದು ಅವರು ಭಾವಿಸುತ್ತಾರೆ. ಯಾರಾದರೂ ತಮ್ಮನ್ನು ಅಲ್ಪವಾಗಿ ಪರಿಗಣಿಸಿದರೆ ಅವರಿಗೆ ಅತೀವ ನೋವಾಗುತ್ತದೆ. ಆದರೆ ಅವರು ಅದನ್ನು ಬಹಿರಂಗಪಡಿಸುವುದಿಲ್ಲ. ಯಾರಿಗೂ ತಿಳಿಸದೆ ಮೌನವಾಗಿ ತಮ್ಮ ಕಷ್ಟಗಳನ್ನು ಅನುಭವಿಸುತ್ತಾರೆ. ಇತ್ತೀಚೆಗೆ ಅನೇಕ ಸಿಂಹರಾಶಿಯವರು ತಮ್ಮ ಮನದಲ್ಲಿ ನೋವಿನಿಂದಲೇ ಜೀವಿಸುತ್ತಿದ್ದಾರೆ. ಅವರು ಎಷ್ಟೇ ಶ್ರಮಿಸಿದರೂ ಅವರಿಗೆ ಮನ್ನಣೆ ದೊರೆಯುತ್ತಿಲ್ಲ ಎಂದು ಅವರು ಹಲಂಬಿಸುತ್ತಿದ್ದಾರೆ. ಅವರು ತಮ್ಮ ಸಂಸಾರ, ಮಕ್ಕಳು ಮತ್ತು ಅವರ ಭವಿಷ್ಯಕ್ಕಾಗಿ ದುಡಿಯುತ್ತಿದ್ದಾರೆ. ಆದರೆ ಈಗ ನಿಮ್ಮ ಜಾತಕದಲ್ಲಿ ಪರಿವರ್ತನೆ ಆರಂಭವಾಗುತ್ತಿದೆ. ಮೇ 8ರಿಂದ 11ರವರೆಗೆ ನಿಮ್ಮ ಬದುಕಿನಲ್ಲಿ ನೂತನ ಉಷಃಕಾಲ ಮೂಡಲಿದೆ. ಈ ದಿನಗಳಲ್ಲಿ ನಿಮ್ಮ ನುಡಿಗಳು ಮೌಲ್ಯವನ್ನು ಪಡೆಯುತ್ತವೆ. ನಿಮ್ಮನ್ನು ದ್ವೇಷಿಸುವವರು ಸಹ ಈಗ ನಿಮ್ಮ ನೆರವನ್ನು ಯಾಚಿಸುವ ಸ್ಥಿತಿಗೆ ಬರುತ್ತಾರೆ. ನೀವು ಹಿಂದೆ ಮಾಡಿದ ಪುಣ್ಯ ಕಾರ್ಯಗಳು ಫಲ ನೀಡುವ ಕಾಲವಿದು. ಕೆಲವು ಸಿಂಹರಾಶಿಯವರು ಅನಿರೀಕ್ಷಿತ ಆರ್ಥಿಕ ಲಾಭವನ್ನು ಪಡೆಯುತ್ತಿದ್ದಾರೆ. ಕೆಲವರಿಗೆ ತಡೆಹಿಡಿಯಲ್ಪಟ್ಟ ಕೆಲಸವು ಪೂರ್ಣಗೊಳ್ಳಲಿದೆ ಎಂದು ಕಂಡುಬರುತ್ತದೆ. ವಿಶೇಷವಾಗಿ ಕುಟುಂಬದಲ್ಲಿ ನಿಮ್ಮ ತೀರ್ಮಾನಗಳು ಪ್ರಾಮುಖ್ಯತೆಯನ್ನು ಪಡೆಯುತ್ತವೆ. ನೀವು ನುಡಿದದ್ದು ಈಗ ಸತ್ಯವಾಗುತ್ತದೆ ಎಂದು ಹಲವರು ನಂಬಲು ಆರಂಭಿಸುತ್ತಾರೆ. ಆದರೆ ಒಂದು ಸಂಗತಿಯನ್ನು ಸ್ಮರಿಸಿರಿ. ಸಿಂಹರಾಶಿಯವರಿಗೆ ಕ್ರೋಧವು ದೊಡ್ಡ ವೈರಿ ಮತ್ತು ಸಣ್ಣ ವಿಷಯಕ್ಕೆ ಸಿಟ್ಟಾಗುವುದರಿಂದ ಅವರು ಶ್ರೇಷ್ಠ ಅವಕಾಶಗಳನ್ನು ಕಳೆದುಕೊಳ್ಳುತ್ತಾರೆ. ಈ 4 ದಿನಗಳಲ್ಲಿ ನೀವು ವಿಶೇಷವಾಗಿ ಜಾಗರೂಕತೆಯಿಂದ ಸಂವಹನ ನಡೆಸಬೇಕು. ನೀವು ಸಿಟ್ಟಿಗೆದ್ದ ಯಾರೊಂದಿಗೂ ತಕ್ಷಣ ಪ್ರತಿಕ್ರಿಯೆ ನೀಡಬೇಡಿ. ನೀವು ಸಹನೆಯಿಂದಿದ್ದರೆ ದೈವವು ನಿಮಗೆ ಸಹಾಯ ಮಾಡುತ್ತದೆ. ವಿಶೇಷವಾಗಿ ಶುಕ್ರವಾರ ಮತ್ತು ಭಾನುವಾರ ನಿಮಗೆ ಅತೀವ ಮಂಗಳಕರವಾಗಲಿದೆ. ಈ ಸಮಯದಲ್ಲಿ ನೀವು ಪ್ರಾತಃಕಾಲ ಬೇಗನೆ ಎದ್ದು ಸೂರ್ಯನಿಗೆ ಅರ್ಘ್ಯ ನೀಡಿದರೆ ನಿಮ್ಮ ಸೌಭಾಗ್ಯ ಶೀಘ್ರವಾಗಿ ಬದಲಾಗುತ್ತದೆ. ನಿಮ್ಮ ಗೃಹದಲ್ಲಿ ಸ್ಥಗಿತಗೊಂಡ ಕೆಲಸ ಹಂತ ಹಂತವಾಗಿ ಪೂರ್ಣಗೊಳ್ಳುತ್ತದೆ. ನಿಮ್ಮಲ್ಲಿರುವ ಆತಂಕ ತಗ್ಗುತ್ತದೆ. ಕೆಲವು ಸಿಂಹರಾಶಿಯವರಿಗೆ ನೂತನ ಪರಿಚಯಿಸ್ತರು ತಮ್ಮ ಜೀವನವನ್ನು ಬದಲಿಸುವ ಮುನ್ಸೂಚನೆಗಳಿವೆ. ಆದ್ದರಿಂದ ಈ 4 ದಿನಗಳಲ್ಲಿ ನೀವು ಬಹಳ ಜಾಗರೂಕತೆಯಿಂದ ಮತ್ತು ಆತ್ಮವಿಶ್ವಾಸದಿಂದ ಮುನ್ನಡೆಯಬೇಕು. ಈ 4 ದಿನಗಳಲ್ಲಿ ಸಿಂಹರಾಶಿಯವರಿಗೆ ಗ್ರಹಗಳ ಸಂಚಾರ ಬಹಳ ಮಹತ್ವದ್ದಾಗಿರಲಿದೆ. ವಿಶೇಷವಾಗಿ ರವಿ, ಗುರು ಮತ್ತು ಶುಕ್ರ ನಿಮ್ಮ ರಾಶಿಚಕ್ರದ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರುತ್ತಿದ್ದಾರೆ. ಅದಕ್ಕಾಗಿಯೇ ನಿಮ್ಮ ಜೀವನದಲ್ಲಿ ನಿಂತುಹೋದ ವಿಷಯಗಳು ಇದ್ದಕ್ಕಿದ್ದಂತೆ ಚಲಿಸಲು ಆರಂಭಿಸುತ್ತವೆ. ನೀವು ಬಹಳ ಕಾಲದಿಂದ ನಿರೀಕ್ಷಿಸಿದ್ದ ವಾರ್ತೆ ಕೇಳುವ ಸಂಭವವಿದೆ. ವಿಶೇಷವಾಗಿ ನೌಕರಿ, ಉದ್ಯಮ, ಕೌಟುಂಬಿಕ ಸಮಸ್ಯೆಗಳು, ಆರೋಗ್ಯ ರಂಗದಲ್ಲಿ ಉತ್ತಮ ಪಲ್ಲಟಗಳು ಗೋಚರಿಸಲಿವೆ.
ಸೂರ್ಯನ ಬಲದಿಂದಾಗಿ ನಿಮ್ಮ ಧೈರ್ಯ ವೃದ್ಧಿಯಾಗುತ್ತದೆ. ಆತಂಕದಿಂದ ನೀವು ಮಾಡದ ಕೆಲಸಗಳನ್ನು ಈಗ ನಿರ್ವಹಿಸಲು ನಿಮಗೆ ಸಾಧ್ಯವಾಗುತ್ತದೆ. ನಿಮ್ಮ ವಿರುದ್ಧ ಮಾತನಾಡಿದವರು ಸಹ ಈಗ ನಿಮ್ಮ ಮುಂದೆ ಮೌನ ವಹಿಸುತ್ತಾರೆ. ಗುರುವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಹಂತಹಂತವಾಗಿ ಸುಧಾರಿಸಲಿದ್ದಾನೆ. ನಿಮ್ಮ ಹಸ್ತದಲ್ಲಿ ಧನವಿಲ್ಲದಿದ್ದರೂ ಈಗ ಸ್ವಲ್ಪ ನಿರಾಲತೆ ಇದೆ. ಋಣಬಾಧೆ ತಗ್ಗುವ ಲಕ್ಷಣಗಳಿವೆ. ಶುಕ್ರನು ಅನುಕೂಲವಾಗಿರುವುದರಿಂದ ಕುಟುಂಬದಲ್ಲಿ ಹರ್ಷದ ವಾತಾವರಣ ಉಂಟಾಗುತ್ತದೆ. ಪತಿ ಮತ್ತು ಪತ್ನಿಯ ನಡುವೆ ಮಮತೆ ಹೆಚ್ಚಾಗುತ್ತದೆ. ದೀರ್ಘಕಾಲದಿಂದ ನಿಮ್ಮೊಂದಿಗೆ ಮಾತನಾಡದ ವ್ಯಕ್ತಿ ಪುನಃ ನಿಮ್ಮ ಜೀವನದಲ್ಲಿ ಪ್ರವೇಶಿಸುವ ಸಾಧ್ಯತೆಯೂ ಇದೆ. ಪ್ರೇಮದಲ್ಲಿರುವವರಿಗೆ ಶುಭ ವಾರ್ತೆ ಸಿಗುವ ಸಂಭವವಿದೆ. ವಿವಾಹದ ಮಾತುಕತೆಗಳನ್ನು ಹುಡುಕುತ್ತಿರುವವರಿಗೆ ಉತ್ತಮ ಸಂಬಂಧ ದೊರೆಯುವ ಸಂಭವವಿದೆ. ಆದರೆ ಶನಿಯ ಪ್ರಭಾವದಿಂದಾಗಿ ಸ್ವಲ್ಪ ಎಚ್ಚರಿಕೆ ಅತ್ಯವಶ್ಯ. ನಿಮ್ಮ ರಹಸ್ಯಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಬೇಡಿ. ನಿಮ್ಮ ಏಳಿಗೆಯ ಬಗ್ಗೆ ಅಸೂಯೆ ಪಡುವ ಜನರು ನಿಮ್ಮ ಸುತ್ತಲೂ ಇರುವ ಸಾಧ್ಯತೆಗಳಿವೆ. ವಿಶೇಷವಾಗಿ ಶನಿವಾರ ಹಣದ ವಿಷಯದಲ್ಲಿ ಜಾಗರೂಕರಾಗಿರಿ. ಯಾರಿಗೂ ಬೃಹತ್ ಮೊತ್ತದ ಹಣವನ್ನು ನೀಡಬೇಡಿ ಅಥವಾ ತಕ್ಷಣ ಹೂಡಿಕೆ ಮಾಡಬೇಡಿ. ಚಿಂತಿಸಿ ನಿರ್ಧಾರ ಕೈಗೊಳ್ಳಿ. ಭಾನುವಾರ ಮೇ 10. ಇಂದು ನಿಮ್ಮ ಜಾತಕದಲ್ಲಿ ವಿಶಿಷ್ಟ ಶುಭ ಯೋಗವಿದೆ. ಆ ದಿನ ಬೆಳಿಗ್ಗೆ ನೀವು ಸೂರ್ಯನಾರಾಯಣನನ್ನು ಪ್ರಾರ್ಥಿಸಿದರೆ ನಿಮ್ಮ ಸೌಭಾಗ್ಯ ಅನಿರೀಕ್ಷಿತವಾಗಿ ಬದಲಾಗುವ ಸಂಭವವಿದೆ. ನೀವು ಮನೆಯಲ್ಲಿ ಶುಭ ಸುದ್ದಿ ಆಲಿಸಬಹುದು. ವಿದೇಶಕ್ಕೆ ತೆರಳಲು ಬಯಸುವವರಿಗೆ ಉತ್ತಮ ಮಾಹಿತಿ ಲಭ್ಯವಾಗಬಹುದು. ಉದ್ಯೋಗಕ್ಕಾಗಿ ಕಾಯುತ್ತಿರುವವರಿಗೆ ದೂರವಾಣಿ ಕರೆ ಬರಬಹುದು. ಉದ್ಯಮಿಗಳಿಗೆ ಹೊಸ ಅವಕಾಶಗಳು ದೊರೆಯುತ್ತವೆ. ಸೋಮವಾರ ಶಶಿಯ ಪ್ರಭಾವವು ನಿಮ್ಮ ಮನಸ್ಸನ್ನು ಪ್ರಶಾಂತವಾಗಿರಿಸುತ್ತದೆ. ನಿಮ್ಮ ಸಂಸಾರದೊಂದಿಗೆ ಕಾಲ ಕಳೆಯಲು ನಿಮಗೆ ಅವಕಾಶ ಲಭಿಸುತ್ತದೆ. ಮಕ್ಕಳು ಹರ್ಷ ತರುತ್ತಾರೆ. ಆರೋಗ್ಯದ ತೊಂದರೆಗಳು ತಗ್ಗುತ್ತವೆ. ಹಲವು ದಿನಗಳಿಂದ ನಿಮ್ಮ ಮನದಲ್ಲಿದ್ದ ಹಂಬಲ ಈಗ ಈಡೇರುವತ್ತ ಸಾಗುತ್ತಿದೆ. ಈ 4 ದಿನಗಳಲ್ಲಿ ನೀವು ಮಾಡುವ ಪ್ರಾರ್ಥನೆಗಳು ಬಹಳ ಶೀಘ್ರವಾಗಿ ಪ್ರತಿಫಲವನ್ನು ನೀಡುತ್ತವೆ. ಮೇ 8 ಶುಕ್ರವಾರ ಪ್ರಾತಃಕಾಲದಿಂದ ಸಿಂಹರಾಶಿಯವರಿಗೆ ವಿಶೇಷ ಶುಭಶಕ್ತಿ ಕೆಲಸ ಮಾಡಲು ಆರಂಭಿಸುತ್ತದೆ. ಬಹಳ ಕಾಲದಿಂದ ವಿಳಂಬವಾಗಿದ್ದ ಕಾಯಕ ಮುಂದುವರೆಯುತ್ತದೆ. ನಿಮಗೆ ಅಗತ್ಯವಾದ ಮಾಹಿತಿ ಈಗ ನಿಮ್ಮ ಕೈಗೆ ಸೇರುವ ಸಂಭವವಿದೆ. ಕೆಲವು ಸಿಂಹರಾಶಿಯವರು ತಮ್ಮ ಕಾಯಕಕ್ಕೆ ಸಂಬಂಧಿಸಿದ ಶುಭವಾರ್ತೆ ಆಲಿಸುತ್ತಾರೆ. ಇತರರು ತಮ್ಮ ಹಣವನ್ನು ಮರಳಿ ಪಡೆಯಬಹುದು. ಇಂದು ನಿಮ್ಮ ಗೃಹದಲ್ಲಿ ಸೌಖ್ಯ ಹೆಚ್ಚಾಗುತ್ತದೆ. ಕುಟುಂಬದ ಸದಸ್ಯರು ನಿಮ್ಮ ಮಾತನ್ನು ಆಲಿಸುತ್ತಾರೆ. ಇಷ್ಟು ದಿನ ನಿಮ್ಮನ್ನು ಗ್ರಹಿಸಿದ ನಂತರ ಅವರು ಈಗ ನಿಮ್ಮ ಕಿಮ್ಮತ್ತನ್ನು ಅರಿಯುತ್ತಾರೆ. ವಿಶೇಷವಾಗಿ ನೀವು ಹಿಂದೆ ಮಾಡಿದ ಸತ್ಕರ್ಮಗಳು ಫಲಿತಾಂಶಗಳನ್ನು ತೋರಿಸಲು ಆರಂಭಿಸುತ್ತವೆ. ವಾಣಿಜ್ಯ ನಡೆಸುವವರಿಗೆ ಹೊಸ ಆರ್ಡರ್ಗಳು ಸಿಗಬಹುದು. ಸಣ್ಣ ಉದ್ಯಮಿಗಳಿಗೂ ಅನಿರೀಕ್ಷಿತ ಲಾಭ ಲಭಿಸುವ ಸೂಚನೆಗಳಿವೆ. ಶುಕ್ರವಾರ ಮಹಾಲಕ್ಷ್ಮಿಯ ಅನುಗ್ರಹ ಹೇರಳವಾಗಿದೆ. ಅದಕ್ಕಾಗಿಯೇ ಇಂದು ಮುಂಜಾನೆ ಮನೆಯನ್ನು ಪವಿತ್ರವಾಗಿಟ್ಟುಕೊಂಡು ದೀಪ ಬೆಳಗುವುದರಿಂದ ಉತ್ತಮ ಫಲಿತಾಂಶ ಲಭಿಸುತ್ತದೆ. ಶ್ವೇತಪುಷ್ಪಗಳಿಂದ ದೇವಿಯನ್ನು ಆರಾಧಿಸುವುದರಿಂದ ಆರ್ಥಿಕ ಮುಗ್ಗಟ್ಟುಗಳು ಕ್ರಮೇಣ ತಗ್ಗುತ್ತವೆ. ಕೆಲವು ಸಿಂಹರಾಶಿಯವರು ಸ್ವರ್ಣ ಅಥವಾ ಮೌಲ್ಯಯುತ ವಸ್ತುಗಳನ್ನು ಖರೀದಿಸುವ ಸಂಭವವಿದೆ. ಇಂದು ಒಬ್ಬ ವ್ಯಕ್ತಿಯು ನಿಮ್ಮ ಬದುಕಿನಲ್ಲಿ ಪ್ರಮುಖ ಪಾತ್ರ ವಹಿಸುವ ಸಾಧ್ಯತೆಯಿದೆ. ಆ ವ್ಯಕ್ತಿಯ ಮುಖಾಂತರ ನೀವು ಉತ್ತಮ ಅವಕಾಶವನ್ನು ಪಡೆಯಬಹುದು. ನಿಮಗೆ ತಿಳಿಯದ ನಿಗೂಢವೊಂದು ಬಹಿರಂಗಗೊಳ್ಳುವ ಮುನ್ಸೂಚನೆಗಳೂ ಇವೆ. ಆದಾಗ್ಯೂ ಇಂದು ಯಾರ ನುಡಿಗಳನ್ನೂ ತಕ್ಷಣ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಡಿ. ನಿಮ್ಮ ಅಂತರಾತ್ಮ ಹೇಳುವ ಹಾದಿಯನ್ನು ನೀವು ಅನುಸರಿಸಿದರೆ ನಿಮಗೆ ಶ್ರೇಷ್ಠ ಫಲಿತಾಂಶಗಳು ಸಿಗುತ್ತವೆ. ಅಪರಾಹ್ನದ ನಂತರ ಫೋನ್ ಕರೆ ಅಥವಾ ಸಂದೇಶವು ನಿಮ್ಮ ಮನಕ್ಕೆ ಹರ್ಷವನ್ನು ತರುತ್ತದೆ. ಕೆಲವು ಸಿಂಹರಾಶಿಯವರು ಬಂಧುಗಳಿಂದ ಶುಭವಾರ್ತೆಯನ್ನು ಪಡೆಯಬಹುದು. ಪರದೇಶದಲ್ಲಿರುವವರಿಂದ ಮಾಹಿತಿ ಬರಬಹುದು. ನ್ಯಾಯಾಲಯದ ವ್ಯವಹಾರಗಳಲ್ಲಿಯೂ ನಿಮಗೆ ಸ್ವಲ್ಪ ನಿರಾಳತೆ ಸಿಗುವ ಸೂಚನೆಗಳಿವೆ. ಇಂದಿನ ಸಾಯಂಕಾಲ ನಿಮಗೆ ಅತೀವ ಮಂಗಳಕರವಾಗಿರುತ್ತದೆ. ಆ ಸಮಯದಲ್ಲಿ ನೀವು ಲಕ್ಷ್ಮೀದೇವಿ ಸನ್ನಿಧಿಗೆ ತೆರಳಿ ಘೃತದೀಪ ಬೆಳಗಿದರೆ ನಿಮ್ಮ ಗೃಹದಲ್ಲಿ ಐಶ್ವರ್ಯ ವೃದ್ಧಿಯಾಗುತ್ತದೆ. ನಿಮ್ಮ ಜೀವನದಲ್ಲಿ ಸ್ಥಗಿತಗೊಂಡ ಸೌಭಾಗ್ಯ ಮತ್ತೆ ಹರಿಯಲು ಆರಂಭಿಸುತ್ತದೆ. ಇಂದು ದೈವದಲ್ಲಿ ನಂಬಿಕೆಯಿಂದ ನೀವು ಮಾಡುವ ಪ್ರಾರ್ಥನೆಯು ನಿಮ್ಮ ಭವಿಷ್ಯವನ್ನು ರೂಪಿಸುವ ಶಕ್ತಿಯಾಗಲಿದೆ. ಸಿಂಹರಾಶಿಯವರಿಗೆ ಶನಿವಾರ ಹೊರನೋಟಕ್ಕೆ ಸಾಧಾರಣ ದಿನದಂತೆ ಕಂಡರೂ ಅಂತರಾಳದಲ್ಲಿ ಅದು ಬದುಕನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ಇಂದು ಶನಿಯು ನಿಮ್ಮ ಪ್ರಭಾವದಲ್ಲಿರುತ್ತಾನೆ. ಅನೇಕ ಜನರು ಶನೇಶ್ಚರನಿಗೆ ಭಯಪಡುತ್ತಾರೆ. ಆದರೆ ವಾಸ್ತವವಾಗಿ ಶನಿಯು ಯಾವಾಗಲೂ ನಿಷ್ಠೆಯಿಂದ ದುಡಿದವರಿಗೆ ನ್ಯಾಯವನ್ನು ಒದಗಿಸುತ್ತಾನೆ. ಅದಕ್ಕಾಗಿಯೇ ಇಂದು ನಿಮ್ಮ ಹಿಂದಿನ ಶ್ರಮದ ಪ್ರತಿಫಲಗಳು ಗೋಚರಿಸಲು ಆರಂಭಿಸುತ್ತವೆ. ನೀವು ಬಹಳ ಕಾಲದಿಂದ ನಿರೀಕ್ಷಿಸುತ್ತಿರುವ ಗೌರವ ಈಗ ಲಭಿಸಬಹುದು. ನಿಮ್ಮನ್ನು ಅಲ್ಪವಾಗಿ ನೋಡಿದ್ದ ಜನರೂ ಸಹ ಈಗ ನಿಮ್ಮ ಮುಂದೆ ಮೌನ ವಹಿಸುತ್ತಾರೆ. ಪ್ರಾತಃಕಾಲದಿಂದ ನಿಮ್ಮ ಮನದಲ್ಲಿ ಧೈರ್ಯ ವೃದ್ಧಿಯಾಗುತ್ತದೆ. ನಾನು ಇಲ್ಲಿಯವರೆಗೆ ಬಹಳಷ್ಟು ಸೋಲನ್ನು ಸಹಿಸಿಕೊಂಡಿದ್ದೇನೆ, ನನ್ನ ಕಾಲ ಬರುತ್ತಿದೆ ಎಂದು ನೀವು ಭಾವಿಸುವಿರಿ. ನಿಜಕ್ಕೂ ಇಂದು ನಿಮ್ಮ ಅದೃಷ್ಟ ನಿಧಾನವಾಗಿ ನಿಮ್ಮ ಮನೆಬಾಗಿಲನ್ನು ಬಡಿಯಲಿದೆ. ನೌಕರಿ ಹುಡುಕಲು ಯತ್ನಿಸುತ್ತಿರುವ ಸಿಂಹರಾಶಿಯವರಿಗೆ ಪ್ರಮುಖ ಮಾಹಿತಿ ಲಭಿಸುವ ಸಂಭವವಿದೆ. ಯಾರಾದರೂ ನಿಮಗೆ ನೆರವಾಗಲು ಮುಂದೆ ಬರುತ್ತಾರೆ. ನೀವು ನಿರೀಕ್ಷಿಸದ ದಿಕ್ಕಿನಿಂದ ಅವಕಾಶ ಬರಲಿದೆ. ವಿಶೇಷವಾಗಿ ಸರಕಾರಿ ಉದ್ಯೋಗಕ್ಕಾಗಿ ಕಾಯುತ್ತಿರುವವರಿಗೆ ಉತ್ತಮ ಮುನ್ಸೂಚನೆಗಳಿವೆ.
ಇಂದು ಶುಭ ಪರಿಚಯವು ವ್ಯಾಪಾರ ಮಾಡುವವರಿಗೆ ಲಾಭವನ್ನು ತರುತ್ತದೆ. ದೀರ್ಘಕಾಲದಿಂದ ನಷ್ಟದಲ್ಲಿದ್ದ ಕಾರ್ಯ ಈಗ ಮತ್ತೆ ಲಾಭದಾಯಕವಾಗುವ ಸೂಚನೆಗಳಿವೆ. ಸಣ್ಣ ಉದ್ಯಮಿಗಳಿಗೂ ಬೃಹತ್ ಅವಕಾಶಗಳು ಸಿಗುವ ಸಾಧ್ಯತೆಯಿದೆ. ಕೆಲವು ಸಿಂಹರಾಶಿಯವರು ನೂತನ ಉದ್ಯಮವನ್ನು ಆರಂಭಿಸುವ ಬಗ್ಗೆ ಚಿಂತಿಸುತ್ತಾರೆ. ಆ ಆಲೋಚನೆ ಭವಿಷ್ಯದಲ್ಲಿ ಬೃಹತ್ ಯಶಸ್ಸಾಗಿ ರೂಪಾಂತರಗೊಳ್ಳುವ ಸಂಭವವಿದೆ. ಶನಿವಾರ ಕೌಟುಂಬಿಕ ವಿಷಯಗಳಲ್ಲಿಯೂ ಉತ್ತಮ ಪಲ್ಲಟಗಳು ಕಂಡುಬರುತ್ತವೆ. ಮನೆಯಲ್ಲಿ ದೀರ್ಘಕಾಲದ ಕಲಹಗಳು ತಗ್ಗುತ್ತವೆ. ನಿಮ್ಮ ಮಾತಿನ ಬೆಲೆ ಹೆಚ್ಚಾಗುತ್ತದೆ. ನೀವು ಕೈಗೊಂಡ ನಿರ್ಧಾರವನ್ನು ಕುಟುಂಬದ ಸದಸ್ಯರು ಒಪ್ಪಿಕೊಳ್ಳುವ ಸಾಧ್ಯತೆ ಇದೆ. ದಾಂಪತ್ಯದ ನಡುವಿನ ಅನುರಾಗ ವೃದ್ಧಿಯಾಗುತ್ತದೆ. ದೀರ್ಘಕಾಲದಿಂದ ನಿಮ್ಮೊಂದಿಗೆ ಸಂಪರ್ಕದಲ್ಲಿಲ್ಲದ ಒಬ್ಬ ವ್ಯಕ್ತಿಯು ಮತ್ತೆ ನಿಮ್ಮೊಂದಿಗೆ ಸಂವಹನ ಮಾಡುವ ಸಾಧ್ಯತೆಯಿದೆ. ಆದರೆ ಇಂದು ನೀವು ಒಂದು ಸಂಗತಿಯನ್ನು ಜಾಗರೂಕತೆಯಿಂದ ಸ್ಮರಿಸಿರಬೇಕು. ನಿಮ್ಮ ಏಳಿಗೆಯ ಬಗ್ಗೆ ಅಸೂಯೆ ಪಡುವ ಜನರು ನಿಮ್ಮ ಸುತ್ತಲೂ ಇರಬಹುದು. ಅದಕ್ಕಾಗಿಯೇ ನೀವು ನಿಮ್ಮ ನಿಗೂಢಗಳನ್ನು ಸಕಲರೊಂದಿಗೆ ಹಂಚಿಕೊಳ್ಳಬೇಡಿ. ಧನದ ವಿಚಾರಗಳಲ್ಲಿ ನೀವು ವಿಶೇಷವಾಗಿ ಜಾಗರೂಕರಾಗಿರಬೇಕು. ಯಾರನ್ನೂ ಅತಿಯಾಗಿ ನಂಬಬೇಡಿ ಮತ್ತು ಬೃಹತ್ ಮೊತ್ತದ ಹಣವನ್ನು ಹಸ್ತಾಂತರಿಸಬೇಡಿ. ನಿಮ್ಮ ದೃಢೀಕರಣ ಅಗತ್ಯವಿರುವ ವಿಷಯಗಳಲ್ಲಿ ಅವುಗಳನ್ನು ಪೂರ್ಣವಾಗಿ ಪಠಿಸಿದ ನಂತರವೇ ತೀರ್ಮಾನಗಳನ್ನು ಕೈಗೊಳ್ಳಿ. ಇಂದು ಮಾರುತಿಯ ಅನುಗ್ರಹ ಅಧಿಕವಾಗಿರುತ್ತದೆ. ನೀವು ಸಾಯಂಕಾಲ ಹನುಮಾನ್ ಸನ್ನಿಧಿಗೆ ತೆರಳಿ ರಕ್ತಪುಷ್ಪಗಳಿಂದ ಅರ್ಚಿಸಿದರೆ ನಿಮ್ಮ ಜಾತಕದಲ್ಲಿನ ವಿಘ್ನಗಳು ತಗ್ಗುತ್ತವೆ. ವಿರೋಧಿಗಳ ಪ್ರಭಾವ ಕ್ಷೀಣಿಸುತ್ತದೆ. ನಿಮ್ಮಲ್ಲಿರುವ ಆತಂಕ ಮರೆಯಾಗುತ್ತದೆ. ವಿಶೇಷವಾಗಿ ಓಂ ಶ್ರೀ ಹನುಮಂತಾಯ ನಮಃ ಎಂಬ ಮಂತ್ರವನ್ನು 11 ಬಾರಿ ಪಠಿಸುವುದರಿಂದ ನಿಮ್ಮ ಆಧ್ಯಾತ್ಮಿಕ ಶಕ್ತಿ ವೃದ್ಧಿಯಾಗುತ್ತದೆ. ಇರುಳಿನಲ್ಲಿ ಫೋನ್ ಕರೆ ಅಥವಾ ವಾರ್ತೆ ನಿಮ್ಮ ಮನಕ್ಕೆ ಹರ್ಷವನ್ನು ತರುತ್ತದೆ. ಕೆಲವರು ಪರದೇಶದಲ್ಲಿರುವ ಬಂಧುಗಳಿಂದ ಮಾಹಿತಿಯನ್ನು ಪಡೆಯಬಹುದು. ಇತರರು ಭೂಮಿ ಅಥವಾ ಸ್ವತ್ತಿನ ಸಮಸ್ಯೆಯಿಂದ ಮುಕ್ತಿ ಪಡೆಯಬಹುದು. ಒಟ್ಟಾರೆಯಾಗಿ ಶನಿವಾರ ಸಿಂಹರಾಶಿಯವರಿಗೆ ಬದುಕಿನಲ್ಲಿ ಭರವಸೆಯನ್ನು ಮೂಡಿಸುವ ದಿನವಾಗಿರುತ್ತದೆ. ಮೇ 10ರ ಭಾನುವಾರ ಸಿಂಹರಾಶಿಯವರಿಗೆ ಬಹಳ ವಿಶಿಷ್ಟ ದಿನವಾಗಿದೆ. ಏಕೆಂದರೆ ಈ ರಾಶಿಚಕ್ರದ ಅಧಿಪತಿಯಾದ ಭಾಸ್ಕರನು ಇಂದು ನಿಮಗೆ ತುಂಬಾ ಪೂರಕವಾಗಿರುತ್ತಾನೆ. ಇಂದು ಮುಂಜಾನೆಯಿಂದ ನೀವು ವಿಶೇಷ ಚೈತನ್ಯವನ್ನು ಅನುಭವಿಸುವಿರಿ. ನಿಮ್ಮ ಮನದಲ್ಲಿ ಬಹಳ ದಿನಗಳಿಂದ ಇದ್ದ ಆತಂಕ ತಗ್ಗುತ್ತದೆ. ನಾನು ಬದುಕಿನಲ್ಲಿ ಉನ್ನತಿಗೆ ಏರಲು ಬಯಸುತ್ತೇನೆ. ನಿಮ್ಮ ಆತ್ಮವಿಶ್ವಾಸ ವೃದ್ಧಿಯಾಗುತ್ತದೆ. ಇದು ಇಂದು ನಿಮಗೆ ಮಂಗಳ ಸೂಚನೆ. ಭಾನುವಾರ ಕೆಲವು ಸಿಂಹರಾಶಿಯವರು ರಾಜಯೋಗವನ್ನು ಆರಂಭಿಸುವ ಲಕ್ಷಣಗಳನ್ನು ಕಾಣುತ್ತಾರೆ. ಇದರರ್ಥ ಬಹಳ ಕಾಲದಿಂದ ವಿಳಂಬವಾಗಿದ್ದ ಅವರ ಸೌಭಾಗ್ಯ ಮತ್ತೆ ವೇಗವಾಗಿ ಸಾಗಲು ಆರಂಭಿಸುತ್ತದೆ. ನೌಕರಿಯಲ್ಲಿರುವವರು ತಮ್ಮ ವರಿಷ್ಠರಿಂದ ಶ್ಲಾಘನೆ ಪಡೆಯುತ್ತಾರೆ. ಇತರರು ನಿಮ್ಮ ಕಾರ್ಯವೈಖರಿಯಿಂದ ಬೆರಗಾಗುತ್ತಾರೆ. ನಿಮ್ಮ ಹೆಸರು ಶ್ರೇಷ್ಠ ರೀತಿಯಲ್ಲಿ ಕೇಳಿಬರಲು ಆರಂಭಿಸುತ್ತದೆ. ಕೆಲವರಿಗೆ ಪದೋನ್ನತಿಯ ವಿಷಯವೂ ಮುಂದುವರೆಯುತ್ತದೆ. ಇಂದು ಉದ್ಯಮಿಗಳಿಗೆ ಅತೀವ ಮಂಗಳಕರವಾಗಿರುತ್ತದೆ. ನೂತನ ಗ್ರಾಹಕರು ಬರಬಹುದು ಮತ್ತು ವರಮಾನ ಹೆಚ್ಚಾಗಬಹುದು. ಬಹಳ ದಿನಗಳಿಂದ ಸಿಲುಕಿಕೊಂಡ ಧನವನ್ನು ಪಡೆಯುವ ಸಂಭವವಿದೆ. ಕೆಲವು ಸಿಂಹರಾಶಿಯವರು ನೂತನ ವಾಹನವನ್ನು ಕೊಳ್ಳುವ ಬಗ್ಗೆ ಚಿಂತಿಸಬಹುದು. ಕೆಲವರು ನೂತನ ಮನೆಯ ಬಗ್ಗೆ ಶುಭವಾರ್ತೆ ಆಲಿಸಬಹುದು. ಕುಟುಂಬ ಜೀವನದಲ್ಲಿಯೂ ಶ್ರೇಷ್ಠ ಪಲ್ಲಟಗಳು ಕಂಡುಬರುತ್ತವೆ. ಮನೆಯಲ್ಲಿ ಮಂಗಳ ಕಾರ್ಯಗಳ ಬಗ್ಗೆ ಮಾತುಕತೆಗಳು ಆರಂಭಿಸುವ ಸಾಧ್ಯತೆಯಿದೆ. ಅವಿವಾಹಿತರಿಗೆ ಉತ್ತಮ ಸಂಬಂಧ ಲಭಿಸಬಹುದು. ಪ್ರೇಮದಲ್ಲಿರುವವರು ತಮ್ಮ ಕುಟುಂಬದ ಸದಸ್ಯರು ತಮ್ಮ ಅನುರಾಗವನ್ನು ಮಾನ್ಯ ಮಾಡುವ ಲಕ್ಷಣಗಳನ್ನು ನೋಡುತ್ತಿದ್ದಾರೆ. ಮಕ್ಕಳು ನಿಮ್ಮನ್ನು ಹೆಮ್ಮೆಪಡಿಸುತ್ತಾರೆ. ಇಂದು ಅಪರಾಹ್ನದ ನಂತರ ವಿಶೇಷ ಶುಭವಾರ್ತೆ ಕೇಳುವ ಸಂಭವವಿದೆ. ಆ ಸುದ್ದಿಯು ನಿಮ್ಮ ಭವಿಷ್ಯವನ್ನು ರೂಪಿಸಬಹುದು. ಕೆಲವರಿಗೆ ವಿದೇಶದ ಅವಕಾಶಗಳು ಲಭಿಸಬಹುದು ಮತ್ತು ಇನ್ನೂ ಕೆಲವರಿಗೆ ಬೃಹತ್ ಆರ್ಥಿಕ ನಿರಾಳತೆ ಸಿಗಬಹುದು. ನೀವು ಬಹಳ ದಿನಗಳಿಂದ ನಿರೀಕ್ಷಿಸುತ್ತಿದ್ದ ಕಾಯಕವು ಈಗ ಪೂರ್ಣಗೊಳ್ಳುವತ್ತೆ ಸಾಗುತ್ತಿದೆ. ಭಾನುವಾರ ಮುಂಜಾನೆ ಭಾಸ್ಕರೋದಯದ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯ ನೀಡುವುದರಿಂದ ನಿಮ್ಮ ಜಾತಕದಲ್ಲಿನ ದೋಷಗಳು ತಗ್ಗುತ್ತವೆ. ಓಂ ಘೃಣಿ ಸೂರ್ಯಾಯ ನಮಃ ಎಂದು ಜಪಿಸುವುದರಿಂದ ಆರೋಗ್ಯದ ತೊಂದರೆಗಳು ಕಡಿಮೆಯಾಗುತ್ತವೆ. ನಿಮ್ಮಲ್ಲಿರುವ ಋಣಾತ್ಮಕ ಚಿಂತನೆಗಳು ಮರೆಯಾಗುತ್ತವೆ. ನಿಮ್ಮ ವದನದಲ್ಲಿ ನೂತನ ತೇಜಸ್ಸು ಗೋಚರಿಸಲು ಆರಂಭಿಸುತ್ತದೆ. ಇಂದು ನೀವು ಯಾರಿಗಾದರೂ ನೆರವಾದರೆ ಅದರ ಪ್ರತಿಫಲವು ದ್ವಿಗುಣವಾಗಿ ನಿಮ್ಮ ಬಳಿಗೆ ಬರುತ್ತದೆ. ಅದಕ್ಕಾಗಿಯೇ ದೀನರಿಗೆ ಅನ್ನದಾನ ಮಾಡುವುದು ಅಥವಾ ಸನ್ನಿಧಿಯಲ್ಲಿ ತೈಲ ದೀಪವನ್ನು ಬೆಳಗುವುದು ಅತ್ಯಂತ ಶ್ರೇಯಸ್ಕರ. ಇಂದು ನಿಮ್ಮ ಬದುಕಿನಲ್ಲಿ ಸ್ಮರಿಸಲು ಬಹಳ ಉತ್ತಮ ದಿನವೆಂದು ಕಂಡುಬರುತ್ತದೆ. ಸೋಮವಾರ ಮೇ 11 ಸಿಂಹರಾಶಿಯವರಿಗೆ ಅಂತರಾತ್ಮದ ಶಾಂತಿಯನ್ನು ನೀಡುವ ದಿನವಾಗಿರುತ್ತದೆ. ಬಹಳ ದಿನಗಳಿಂದ ನಿಮ್ಮ ಮನದಲ್ಲಿದ್ದ ಭಯ, ಒತ್ತಡ ಮತ್ತು ಚಿಂತೆಗಳು ಹಂತ ಹಂತವಾಗಿ ತಗ್ಗುತ್ತವೆ. ಶಶಿಯ ಪ್ರಭಾವದಿಂದಾಗಿ ನಿಮ್ಮ ಆಲೋಚನೆಗಳು ಪ್ರಶಾಂತವಾಗುತ್ತವೆ. ನಿಮ್ಮ ಸಂಸಾರದೊಂದಿಗೆ ಕಾಲ ಕಳೆಯುವ ಹಂಬಲ ಹೆಚ್ಚಾಗುತ್ತದೆ. ಇಂದು ಗೃಹದಲ್ಲಿ ಸೌಖ್ಯದ ವಾತಾವರಣವಿರುತ್ತದೆ. ನಿಮ್ಮ ಮನೆಯಲ್ಲಿ ಬಹಳ ದಿನಗಳಿಂದ ಜರುಗುತ್ತಿದ್ದ ಪುಟ್ಟ ಕಲಹಗಳನ್ನು ಕ್ಷೀಣಿಸುವ ಸಾಧ್ಯತೆಯಿದೆ. ನಿಮ್ಮ ಕುಟುಂಬದ ಸದಸ್ಯರು ನಿಮ್ಮ ನುಡಿಗಳನ್ನು ಮಾನ್ಯ ಮಾಡುತ್ತಾರೆ. ಮುಖ್ಯವಾಗಿ ನಿಮ್ಮ ಜನಕರ ಆಶೀರ್ವಾದವು ನಿಮಗೆ ಬೃಹತ್ ಶಕ್ತಿಯಾಗಲಿದೆ. ನಿಮ್ಮ ಮಕ್ಕಳ ಬಗ್ಗೆ ನೀವು ಮಂಗಳಕರ ವಾರ್ತೆಯನ್ನು ಆಲಿಸಬಹುದು.
ವಿದ್ಯಾಭ್ಯಾಸ ಮಾಡುತ್ತಿರುವ ನಿಮ್ಮ ಮಕ್ಕಳು ಶ್ರೇಷ್ಠ ಫಲಿತಾಂಶಗಳನ್ನು ಸಾಧಿಸುವ ಮುನ್ಸೂಚನೆಗಳಿವೆ. ಸೋಮವಾರ ಶಂಕರನ ಅನುಗ್ರಹವು ನಿಮ್ಮ ಮೇಲೆ ಅಧಿಕವಾಗಿರುತ್ತದೆ. ಅದಕ್ಕಾಗಿಯೇ ನೀವು ಮುಂಜಾನೆ ಶಿವನ ಸನ್ನಿಧಿಗೆ ತೆರಳಿ ಕ್ಷೀರಾರ್ಪಣೆ ಮಾಡಿ ಅಭಿಷೇಕ ನಡೆಸಿದರೆ ನಿಮ್ಮ ಗೃಹದಲ್ಲಿನ ಋಣಾತ್ಮಕ ಶಕ್ತಿ ತಗ್ಗುತ್ತದೆ. ಬಹಳ ಕಾಲದಿಂದ ಸ್ಥಗಿತಗೊಂಡಿದ್ದ ಕೆಲಸ ಮತ್ತೆ ವೇಗ ಪಡೆಯಲು ಆರಂಭಿಸುತ್ತದೆ. ವಿಶೇಷವಾಗಿ ಆರೋಗ್ಯದ ತೊಂದರೆಗಳಿಂದ ಬಳಲುತ್ತಿರುವವರು ಉಪಶಮನವನ್ನು ಕಾಣುತ್ತಾರೆ. ನೌಕರಿಯಲ್ಲಿರುವವರು ಇಂದು ಸ್ವಲ್ಪ ವಿಶ್ರಾಂತಿ ಪಡೆಯುತ್ತಾರೆ. ಕಾಯಕದಲ್ಲಿ ಒತ್ತಡ ತಗ್ಗುತ್ತದೆ. ನಿಮ್ಮ ಸಹೋದ್ಯೋಗಿಗಳು ನಿಮಗೆ ನೆರವಾಗುವ ಸಾಧ್ಯತೆಯಿದೆ. ವ್ಯಾಪಾರ ಮಾಡುವವರು ಇಂದು ನೆಮ್ಮದಿಯ ಲಾಭವನ್ನು ಸಹ ಕಾಣುತ್ತಾರೆ. ಯಾವುದೇ ಬೃಹತ್ ಸಮಸ್ಯೆಗಳಿಲ್ಲದೆ ದಿನ ಅಂತ್ಯಗೊಳ್ಳುತ್ತದೆ. ಆದರೆ ಇಂದು ನೀವು ಅತಿಯಾಗಿ ಭಾವಪರವಶರಾಗಬಾರದು. ಯಾರೋ ಒಬ್ಬರ ನುಡಿಗಳನ್ನು ಆಲಿಸಿದ ತಕ್ಷಣ ವ್ಯಗ್ರರಾಗಬೇಡಿ. ನೀವು ನಿಮ್ಮ ಮನಸ್ಸನ್ನು ದೃಢವಾಗಿಟ್ಟುಕೊಳ್ಳಬೇಕು. ಕೆಲವು ಸಿಂಹರಾಶಿಯವರು ಪುರಾತನ ನೆನಪುಗಳನ್ನು ಸ್ಮರಿಸುವ ಸಾಧ್ಯತೆಯಿದೆ. ಆದರೆ ನೀವು ಗತಕಾಲದ ಬಗ್ಗೆ ಚಿಂತಿಸದೆ ಭವಿಷ್ಯದ ಮೇಲೆ ಗಮನ ಹರಿಸಬೇಕು. ಸಾಯಂಕಾಲ ಶುಭವಾರ್ತೆ ನಿಮ್ಮ ಗೃಹದಲ್ಲಿ ಹರ್ಷವನ್ನು ವೃದ್ಧಿಸುತ್ತದೆ. ದೂರದ ಬಂಧುಗಳು ನಿಮ್ಮೊಂದಿಗೆ ಸಂವಹನ ಮಾಡುವ ಸಾಧ್ಯತೆಯಿದೆ. ಕುಟುಂಬದ ಸದಸ್ಯರೊಂದಿಗೆ ದೇವದರ್ಶನ ಮಾಡುವ ಸಂಭವವೂ ಇದೆ. ಇಂದು ನೀವು ಮನೆಯಲ್ಲಿ ದೀಪ ಬೆಳಗಿ ಶಿವನಾಮ ಸ್ಮರಿಸಿದರೆ ದೈವಿಕ ಅನುಗ್ರಹಗಳು ಇನ್ನಷ್ಟು ವೃದ್ಧಿಸುತ್ತವೆ. ಈ 4 ದಿನಗಳಲ್ಲಿ ಸೋಮವಾರವು ನಿಮಗೆ ಚಿತ್ತದ ಪ್ರಸನ್ನತೆಯನ್ನು ನೀಡುವ ದಿನವಾಗಿರುತ್ತದೆ. ಇಂದು ನೀವು ಸಂಪತ್ತು ಮಾತ್ರವಲ್ಲ, ಮನದ ಶಾಂತಿಯೂ ಬಹಳ ಮುಖ್ಯ ಎಂದು ಅರಿಯುವಿರಿ. ದೈವದ ಮೇಲಿನ ನಿಮ್ಮ ವಿಶ್ವಾಸ ಹೆಚ್ಚಾಗುತ್ತದೆ. ನಿಮ್ಮ ಜೀವನದಲ್ಲಿ ಮತ್ತೆ ಸುದಿನಗಳು ಬರುತ್ತಿರುವೆ ಎಂದು ನಿಮ್ಮ ಅಂತರಾತ್ಮ ನುಡಿಯುತ್ತಿರುವಂತೆ ಕಂಡುಬರುತ್ತದೆ. ಸಿಂಹರಾಶಿಯವರು ಸಾಮಾನ್ಯವಾಗಿ ಬದುಕಿನಲ್ಲಿ ಉನ್ನತ ಹಂತಕ್ಕೆ ಏರುವ ಸ್ವಪ್ನ ಕಾಣುತ್ತಾರೆ. ಅವರು ಅಲ್ಪಮಟ್ಟದಲ್ಲಿರಲು ಇಚ್ಛಿಸುವುದಿಲ್ಲ. ಅದಕ್ಕಾಗಿಯೇ ಅವರು ಎಷ್ಟೇ ಶ್ರಮಿಸಿದರೂ ಜೀವನದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಳ್ಳಲು ಯತ್ನಿಸುತ್ತಾರೆ. ಆದರೆ ಇತ್ತೀಚೆಗೆ ಅನೇಕ ಸಿಂಹರಾಶಿಯವರು ವಿತ್ತೀಯ ಸಂಕಷ್ಟಗಳಿಂದ ನಲುಗುತ್ತಿದ್ದಾರೆ. ಹಸ್ತದಲ್ಲಿ ಧನವಿಲ್ಲದಿರುವುದು, ತಮ್ಮ ಕಠಿಣ ಶ್ರಮಕ್ಕೆ ಸಮರ್ಪಕ ಪ್ರತಿಫಲ ದೊರೆಯದಿರುವುದು ಮತ್ತು ವೃತ್ತಿಯಲ್ಲಿ ಮನ್ನಣೆ ಸಿಗದಿರುವುದು ಮುಂತಾದ ಕ್ಲೇಶಗಳನ್ನು ಎದುರಿಸುತ್ತಿದ್ದಾರೆ. ಈಗ ಮೇ 8ರಿಂದ 11ರವರೆಗೆ ನಿಮ್ಮ ಕುಂಡಲಿಯಲ್ಲಿ ಯೋಗಗಳು ಗೋಚರಿಸುತ್ತವೆ. ಅದು ವಿತ್ತೀಯ ಸ್ಥಿತಿಯನ್ನು ರೂಪಾಂತರಿಸುತ್ತದೆ. ಕಾಯಕ ಮಾಡುತ್ತಿರುವ ಸಿಂಹರಾಶಿಯವರಿಗೆ ಈ 4 ದಿನಗಳು ಬಹಳ ಮಹತ್ವದ್ದು. ನಿಮ್ಮ ವರಿಷ್ಠರು ನಿಮ್ಮ ಕೆಲಸವನ್ನು ಶ್ಲಾಘಿಸುವ ಸಾಧ್ಯತೆಯಿದೆ. ಇಷ್ಟು ದಿನ ನಿಮ್ಮ ಬಗ್ಗೆ ಸಂಶಯ ವ್ಯಕ್ತಪಡಿಸುತ್ತಿದ್ದವರು ಸಹ ಈಗ ನಿಮ್ಮ ಸಾಮರ್ಥ್ಯವನ್ನು ಅರಿಯುತ್ತಾರೆ. ಕೆಲವರಿಗೆ ಹೊಸ ಜವಾಬ್ದಾರಿಗಳು ಲಭಿಸಬಹುದು. ಆ ಹೊಣೆಗಾರಿಕೆ ಭವಿಷ್ಯದಲ್ಲಿ ಪದೋನ್ನತಿಗೆ ಕಾರಣವಾಗುವ ಸಂಭವವಿದೆ. ನೌಕರಿಗಾಗಿ ಕಾಯುತ್ತಿರುವವರಿಗೆ ಶುಭವಾರ್ತೆಯ ಬಲವಾದ ಸೂಚನೆಗಳಿವೆ. ವಿಶೇಷವಾಗಿ ಸರ್ಕಾರಿ ಕೆಲಸಗಳಿಗೆ ಯತ್ನಿಸುತ್ತಿರುವವರಿಗೆ ಆಶಾದಾಯಕ ಮಾಹಿತಿ ಇರಬಹುದು. ವ್ಯಾಪಾರ ಮಾಡುವವರಿಗೆ ಇಂದು ಬಹಳ ಮುಖ್ಯ. ದೀರ್ಘಕಾಲದಿಂದ ಹಾನಿಯಲ್ಲಿದ್ದ ಉದ್ಯಮ ಈಗ ಲಾಭದ ಹಾದಿಗೆ ಮರಳುವ ಮುನ್ಸೂಚನೆಗಳಿವೆ. ನೂತನ ಗ್ರಾಹಕರು ಬರಬಹುದು. ನೀವು ನಿರೀಕ್ಷಿಸದ ಮೂಲದಿಂದ ಆರ್ಡರ್ಗಳು ಬರಬಹುದು. ಕೆಲವು ಸಿಂಹರಾಶಿಯವರು ಪಾಲುದಾರಿಕೆ ಉದ್ಯಮದ ಬಗ್ಗೆ ಚಿಂತಿಸುವ ಸಾಧ್ಯತೆಯಿದೆ. ಆದರೂ ಯಾರನ್ನಾದರೂ ಪೂರ್ಣವಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಮುನ್ನ ನೀವು ಜಾಗೃತವಾಗಿ ಯೋಚಿಸಬೇಕು. ಧನದ ಬಗ್ಗೆ ಉದ್ವೇಗದ ತೀರ್ಮಾನಗಳನ್ನು ಕೈಗೊಳ್ಳಬೇಡಿ. ಈ 4 ದಿನಗಳಲ್ಲಿ ಮುಖ್ಯವಾಗಿ ಭಾನುವಾರ ಆರ್ಥಿಕವಾಗಿ ಮಂಗಳಕರವಾಗಿರುತ್ತದೆ. ಆ ದಿನ ನಿಮಗೆ ಬರಬೇಕಾದ ಬಾಕಿ ಧನ ಬರುವ ಸಂಭವವಿದೆ. ಸಾಲ ನೀಡಿದ ಧನ ಮರಳಿ ಬರಬಹುದು. ಕೆಲವರಿಗೆ ನೂತನ ವರಮಾನದ ಮೂಲ ಉದಯಿಸುತ್ತದೆ. ಸಮೃದ್ಧಿಯ ಲಕ್ಷಣಗಳಿವೆ. ಆದರೆ ಒಂದು ಸಂಗತಿಯನ್ನು ಸ್ಮರಿಸಿರಿ: ಸಂಪತ್ತು ಸಿಕ್ಕ ತಕ್ಷಣ ವ್ಯಯಾವಿಸುವ ಚಟು ನಿಮಗೆ ಕಿರಿಕಿರಿ ತರುತ್ತದೆ. ಸಿಂಹರಾಶಿಯವರು ಕೆಲವೊಮ್ಮೆ ಪ್ರತಿಷ್ಠೆಗಾಗಿ ಅನಗತ್ಯ ಖರ್ಚುಗಳನ್ನು ಮಾಡುತ್ತಾರೆ. ನೀವು ಆ ಚಟವನ್ನು ಕಡಿಮೆ ಮಾಡಿದರೆ ಭವಿಷ್ಯದಲ್ಲಿ ನೀವು ಬೃಹತ್ ಹಂತವನ್ನು ತಲುಪುತ್ತೀರಿ. ಈ ಸಮಯದಲ್ಲಿ ಭೂಮಿ, ಗೃಹ ಮತ್ತು ವಾಹನದಂತಹ ಸಂಗತಿಗಳಲ್ಲಿಯೂ ಶ್ರೇಷ್ಠ ಚಿಹ್ನೆಗಳು ಕಂಡುಬರುತ್ತವೆ. ಕೆಲವರು ನೂತನ ವಾಹನವನ್ನು ಕೊಳ್ಳುವ ಸಂಭವವಿದೆ. ಇತರರು ನಿವೇಶನ ಖರೀದಿಸಲು ನಿರ್ಧರಿಸಬಹುದು. ಆದರೂ ಶನಿವಾರದಂದು ಬೃಹತ್ ಹೂಡಿಕೆಗಳನ್ನು ಮಾಡದಂತೆ ನೀವು ಜಾಗೃತರಾಗಿರಬೇಕು. ನೀವು ಮುಂಜಾನೆ ಭಾಸ್ಕರನಿಗೆ ಅರ್ಘ್ಯ ನೀಡಿ ಪ್ರಾರ್ಥಿಸಿದರೆ ಆರ್ಥಿಕ ವಿಘ್ನಗಳು ತಗ್ಗುತ್ತವೆ. ನಿಮ್ಮ ಗೃಹದಲ್ಲಿ ಧನಹರಿವು ಹಂತ ಹಂತವಾಗಿ ವೃದ್ಧಿಸುತ್ತದೆ. ವಿಶೇಷವಾಗಿ ಭಾನುವಾರ ದೀನರಿಗೆ ಅನ್ನದಾನ ಮಾಡುವುದರಿಂದ ಐಶ್ವರ್ಯ ದೇವಿಯ ಅನುಗ್ರಹ ಹೆಚ್ಚಾಗುತ್ತದೆ. ಈ 4 ದಿನಗಳಲ್ಲಿ ನಿಮ್ಮ ಬದುಕಿನಲ್ಲಿ ಆರ್ಥಿಕವಾಗಿ ನೂತನ ಪಲ್ಲಟಗಳ ಆರಂಭವಾಗಬಹುದು. ಸಿಂಹರಾಶಿಯವರು ಅನುರಾಗದಲ್ಲಿ ಅತೀವ ನಿಷ್ಠಾವಂತರಾಗಿರುತ್ತಾರೆ. ಒಮ್ಮೆ ಅವರು ಯಾರನ್ನಾದರೂ ಪೂರ್ಣ ಮನಸ್ಸಿನಿಂದ ಪ್ರೀತಿಸಿದರೆ ಅವರು ಅವರಿಗಾಗಿ ಯಾವುದೇ ಹಂತಕ್ಕೆ ಸಿದ್ಧರಾಗಿರುತ್ತಾರೆ. ಆದರೆ ಅವರ ಸ್ವಾಭಿಮಾನಕ್ಕೆ ಧಕ್ಕೆಯಾದರೆ ಅವರು ತಕ್ಷಣ ವಿಮುಖರಾಗುತ್ತಾರೆ. ಅವರು ಪ್ರೇಮವನ್ನು ಬಹಳ ಪವಿತ್ರವೆಂದು ಭಾವಿಸುತ್ತಾರೆ. ಅವರು ಹೊರನೋಟಕ್ಕೆ ಕಠಿಣವಾಗಿ ಗೋಚರಿಸಿದರೂ ಅಂತರಾಳದಲ್ಲಿ ಅತೀವ ಮೃದುವಾದ ಹೃದಯವನ್ನು ಹೊಂದಿರುತ್ತಾರೆ.
ಮೇ 8ರಿಂದ 11ರವರೆಗೆ ಅನುರಾಗ, ವಿವಾಹ ಮತ್ತು ಕೌಟುಂಬಿಕ ಜೀವನದಲ್ಲಿ ಉತ್ತಮ ಪಲ್ಲಟಗಳು ಕಂಡುಬರಲಿವೆ. ಪ್ರೇಮದಲ್ಲಿರುವ ಸಿಂಹರಾಶಿಯವರಿಗೆ ಈ 4 ದಿನಗಳು ಮಂಗಳಕರವಾಗಿರುತ್ತವೆ. ನೀವು ದೀರ್ಘಕಾಲದಿಂದ ಸಂವಹನ ನಡೆಸದ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಮತ್ತೆ ಪ್ರವೇಶಿಸುವ ಸಾಧ್ಯತೆಯಿದೆ. ನಿಮ್ಮ ಮನದಲ್ಲಿರುವ ಸಂಶಯಗಳು ನಿವಾರಣೆಯಾಗುತ್ತವೆ. ಕೆಲವರಿಗೆ ಕುಟುಂಬದ ಸದಸ್ಯರು ಪ್ರೇಮ ವಿವಾಹವನ್ನು ಮಾನ್ಯ ಮಾಡುವ ಮುನ್ಸೂಚನೆಗಳಿವೆ. ನಿಮ್ಮ ಅನುರಾಗವನ್ನು ನೈಜವಾಗಿ ಅರಿಯುವ ವ್ಯಕ್ತಿ ಈಗ ನಿಮ್ಮ ಜೀವನದಲ್ಲಿ ಸಮೀಪವಾಗುತ್ತಾನೆ. ವಿವಾಹವಾಗದವರಿಗೆ ಶ್ರೇಷ್ಠ ಸಂಬಂಧಗಳ ಸಾಧ್ಯತೆಯಿದೆ. ಮುಖ್ಯವಾಗಿ ಭಾನುವಾರ ನೀವು ಮಂಗಳಕರ ವಾರ್ತೆಯನ್ನು ಆಲಿಸಬಹುದು. ಕುಟುಂಬದ ಸದಸ್ಯರ ಮುಖಾಂತರ ಉತ್ತಮ ಸಂಬಂಧ ಬರಬಹುದು. ಕೆಲವು ಸಿಂಹರಾಶಿಯವರಿಗೆ ದೂರದ ಊರಿನಿಂದ ಸಂಬಂಧ ದೊರೆಯುವ ಸಂಭವವಿದೆ. ಆ ಸಂಬಂಧವು ಭವಿಷ್ಯದಲ್ಲಿ ಉತ್ತಮ ಬದುಕನ್ನು ನೀಡಬಹುದು. ಇತ್ತೀಚೆಗೆ ದಂಪತಿಗಳ ನಡುವೆ ಜರುಗಿದ ಸಣ್ಣ ಕಲಹಗಳು ಈಗ ಕ್ಷೀಣಿಸುವ ಸೂಚನೆಗಳಿವೆ. ಗೃಹದಲ್ಲಿ ನಿಮ್ಮ ಮಾತಿನ ಬೆಲೆ ಹೆಚ್ಚಾಗುತ್ತದೆ. ಸಂಸಾರದ ಸದಸ್ಯರು ನಿಮ್ಮನ್ನು ಬೆಂಬಲಿಸುತ್ತಾರೆ. ನಿಮ್ಮ ಮಕ್ಕಳ ಬಗ್ಗೆ ನೀವು ಅಭಿಮಾನ ಪಡುತ್ತೀರಿ. ಮನೆಯಲ್ಲಿ ದೀರ್ಘಕಾಲದಿಂದ ಇದ್ದ ಒತ್ತಡವು ಹಂತ ಹಂತವಾಗಿ ತಗ್ಗುತ್ತದೆ. ಆದಾಗ್ಯೂ ಒಂದು ಸಂಗತಿಯನ್ನು ಎಚ್ಚರಿಕೆಯಿಂದ ಸ್ಮರಿಸಿರಬೇಕು. ಕ್ರೋಧವು ಶ್ರೇಷ್ಠ ಸಂಬಂಧಗಳನ್ನು ಹಾಳು ಮಾಡುತ್ತದೆ. ನೀವು ಜಾಗರೂಕತೆಯಿಂದ ಸಂವಹನ ನಡೆಸಬೇಕು, ವಿಶೇಷವಾಗಿ ಶುಕ್ರವಾರ ಮತ್ತು ಶನಿವಾರ. ನೀವು ಯಾರೊಂದಿಗಾದರೂ ಸಿಟ್ಟಿಗೆದ್ದರೆ ತಕ್ಷಣ ಪ್ರತಿಕ್ರಿಯೆ ನೀಡಬೇಡಿ ಮತ್ತು ಸ್ವಲ್ಪ ಕಾಲ ಮೌನವಾಗಿರಿ. ಹಾಗೆ ಮಾಡುವುದರಿಂದ ಬೃಹತ್ ಜಗಳಗಳು ನಿವಾರಣೆಯಾಗುತ್ತವೆ. ಈ ಸಮಯದಲ್ಲಿ ಕುಟುಂಬದೊಂದಿಗೆ ದೇವದರ್ಶನ ಮಾಡುವುದು ಅತ್ಯಂತ ಹಿತಕರ. ನೀವು ಈಶ್ವರ ಸನ್ನಿಧಿ ಅಥವಾ ಲಕ್ಷ್ಮೀ ದೇವಸ್ಥಾನಕ್ಕೆ ತೆರಳಿ ಪ್ರಾರ್ಥಿಸಿದರೆ ಸಂಸಾರದಲ್ಲಿ ಅನುಲಾಗ ಮತ್ತು ವಾತ್ಸಲ್ಯ ವೃದ್ಧಿಯಾಗುತ್ತದೆ. ಮುಂಜಾನೆ ಗೃಹದಲ್ಲಿ ದೀಪ ಬೆಳಗಿ ಶಿವನಾಮ ಜಪಿಸಿದರೆ ದೈವಿಕ ಅನುಗ್ರಹಗಳು ಇನ್ನಷ್ಟು ಹೆಚ್ಚಾಗುತ್ತವೆ. ಮೇ 10 ಮತ್ತು 11ರಂದು ವಿಶೇಷವಾಗಿ ಕೌಟುಂಬಿಕ ಸೌಖ್ಯವನ್ನು ತರುವ ದಿನಗಳಾಗಿರುತ್ತವೆ. ಗೃಹದಲ್ಲಿ ಶುಭ ಕಾರ್ಯಗಳ ಬಗ್ಗೆ ಮಾತುಕತೆಗಳು ಆರಂಭವಾಗುತ್ತವೆ. ನಿಮ್ಮ ಮನೆಯಲ್ಲಿ ಮತ್ತೆ ನಗು ಹರಡುವ ಸನ್ನಿವೇಶವಿರುತ್ತದೆ. ಬಹಳ ದಿನಗಳಿಂದ ನಿಮ್ಮ ಮನದಲ್ಲಿದ್ದ ವ್ಯಥೆ ಈಗ ಹಂತ ಹಂತವಾಗಿ ತಗ್ಗುತ್ತದೆ. ಈ 4 ದಿನಗಳಲ್ಲಿ ಸಿಂಹರಾಶಿಯವರಿಗೆ ದೈವಿಕ ಅನುಗ್ರಹಗಳು ಅತೀವವಾಗಿ ಕೆಲಸ ಮಾಡುತ್ತವೆ. ನಿಮ್ಮ ಜಾತಕದಲ್ಲಿನ ಕೆಲವು ವಿಘ್ನಗಳು ಪ್ರಾರ್ಥನೆಯ ಮುಖಾಂತರ ಮಾತ್ರ ತಗ್ಗುವ ಸಂಭವವಿದೆ. ಮುಖ್ಯವಾಗಿ ರವಿಯು ನಿಮ್ಮ ರಾಶಿಯ ಅಧಿಪತಿಯಾಗಿರುವುದರಿಂದ ಸೂರ್ಯನಾರಾಯಣ ಸ್ವಾಮಿಗೆ ಆರಾಧನೆ ಮಾಡುವುದು ಅತ್ಯಂತ ಶುಭವಾಗಿರುತ್ತದೆ. ಭಾನುವಾರ ಮುಂಜಾನೆ ಸೂರ್ಯೋದಯದ ವೇಳೆಯಲ್ಲಿ ಹೊರಗೆ ನಿಂತು ಭಾಸ್ಕರನಿಗೆ ಅರ್ಘ್ಯ ನೀಡಿ. ನೀರು ಅರ್ಪಿಸುವಾಗ 11 ಬಾರಿ ಓಂ ಘೃಣೀ ಸೂರ್ಯಾಯ ನಮಃ ಎಂದು ಜಪಿಸಿ. ಹೀಗೆ ಮಾಡುವುದರಿಂದ ನಿಮ್ಮಲ್ಲಿರುವ ಆತಂಕ ತಗ್ಗುತ್ತದೆ. ಆರೋಗ್ಯದ ಸಮಸ್ಯೆಗಳು ಕ್ಷೀಣಿಸುತ್ತವೆ. ನಿಮ್ಮ ವದನದಲ್ಲಿ ವಿಶಿಷ್ಟ ತೇಜಸ್ಸು ಗೋಚರಿಸಲು ಆರಂಭಿಸುತ್ತದೆ. ಶನಿವಾರ ಹನುಮಾನ್ ಸನ್ನಿಧಿಗೆ ತೆರಳುವುದು ಅತ್ಯಂತ ಹಿತಕರ. ಮಾರುತಿಗೆ ರಕ್ತಪುಷ್ಪಗಳನ್ನು ಅರ್ಪಿಸಿ ಮತ್ತು ಹನುಮಾನ್ ಚಾಲೀಸಾವನ್ನು ಪಠಿಸುವುದರಿಂದ ವಿರೋಧಿಗಳ ಪೀಡೆ ತಗ್ಗುತ್ತದೆ. ನಿಮ್ಮ ಕಡೆಗೆ ಇರುವ ದೃಷ್ಟಿದೋಷ ಕ್ಷೀಣಿಸುತ್ತದೆ. ನಿಮ್ಮ ಕಾಯಕದಲ್ಲಿನ ಅಡೆತಡೆಗಳು ತಗ್ಗುತ್ತವೆ. ವಿಶೇಷವಾಗಿ ನೀವು ನೌಕರಿ, ನ್ಯಾಯಾಲಯದ ಋಣಬಾಧೆಗಳಿಂದ ಮುಕ್ತಿ ಪಡೆಯುತ್ತೀರಿ. ಸೋಮವಾರ ಶಿವಸನ್ನಿಧಿಗೆ ಭೇಟಿ ನೀಡುವುದು ಬಹಳ ಮಂಗಳಕರ. ಶಂಕರನಿಗೆ ಕ್ಷೀರಾರ್ಪಣೆ ಮಾಡಿ ಅಭಿಷೇಕ ನಡೆಸುವುದರಿಂದ ಕೌಟುಂಬಿಕ ಕ್ಲೇಶಗಳು ತಗ್ಗುತ್ತವೆ. ಚಿತ್ತದ ಪ್ರಸನ್ನತೆ ವೃದ್ಧಿಯಾಗುತ್ತದೆ. ಬಹಳ ಕಾಲದಿಂದ ವಿಳಂಬವಾಗಿದ್ದ ಕಾರ್ಯವನ್ನು ಆರಂಭಿಸುವ ಸಾಧ್ಯತೆಯಿದೆ. ಈಶ್ವರನ ಅನುಗ್ರಹದಿಂದ ನಿಮ್ಮ ಗೃಹದಲ್ಲಿ ಋಣಾತ್ಮಕ ಶಕ್ತಿ ತಗ್ಗುತ್ತದೆ. ಶುಕ್ರವಾರ ನೀವು ಲಕ್ಷ್ಮೀದೇವಿ ದೇವಸ್ಥಾನಕ್ಕೆ ತೆರಳಿ ಘೃತದೀಪವನ್ನು ಬೆಳಗಿದರೆ ಆರ್ಥಿಕ ಮುಗ್ಗಟ್ಟುಗಳು ತಗ್ಗುತ್ತವೆ. ನಿಮ್ಮ ಗೃಹದಲ್ಲಿ ಐಶ್ವರ್ಯ ವೃದ್ಧಿಯಾಗುತ್ತದೆ. ವಿಶೇಷವಾಗಿ ಸ್ತ್ರೀಯರು ಇಂದು ಹರಿದ್ರಾದಿಂದ ದೇವಿಯನ್ನು ಅರ್ಚಿಸಿದರೆ ಶ್ರೇಷ್ಠ ಫಲಿತಾಂಶಗಳನ್ನು ಪಡೆಯುತ್ತಾರೆ. ಈ 4 ದಿನಗಳಲ್ಲಿ ನೀವು ಮಾಡುವ ಪ್ರಾರ್ಥನೆಗಳು ಬಹಳ ಶೀಘ್ರವಾಗಿ ಪ್ರತಿಫಲವನ್ನು ನೀಡುತ್ತವೆ. ಮುಂಜಾನೆ ಮತ್ತು ಸಾಯಂಕಾಲ ಗೃಹದಲ್ಲಿ ದೀಪ ಬೆಳಗುವುದನ್ನು ಮರೆಯಬೇಡಿ. ನಿಮ್ಮ ಮನೆಯಲ್ಲಿ ಪ್ರಶಾಂತ ವಾತಾವರಣ ನಿರ್ಮಾಣವಾಗುತ್ತದೆ. ದೈವದಲ್ಲಿ ನಂಬಿಕೆಯಿಂದ ಮಾಡುವ ಪ್ರತಿಯೊಂದು ಪ್ರಾರ್ಥನೆಯೂ ಈಗ ನಿಮ್ಮ ಬದುಕನ್ನು ಬದಲಿಸುವ ಶಕ್ತಿಯಾಗುತ್ತದೆ. ಸಿಂಹರಾಶಿಯವರು ಮೇ 8, 11ರವರೆಗೆ ಬಹಳ ಜಾಗರೂಕತೆಯಿಂದ ಮತ್ತು ಆತ್ಮವಿಶ್ವಾಸದಿಂದ ಮುನ್ನಡೆಯಬೇಕು. ಏಕೆಂದರೆ ಈ 4 ದಿನಗಳು ಸಾಧಾರಣ ದಿನಗಳಲ್ಲ. ನಿಮ್ಮ ಬದುಕಿನಲ್ಲಿ ಸ್ಥಗಿತಗೊಂಡ ಸೌಭಾಗ್ಯ ಮತ್ತೆ ವೇಗ ಪಡೆಯುವ ಕಾಲವಿದು. ನೀವು ಬಹಳ ಕಾಲದಿಂದ ನಿರೀಕ್ಷಿಸುತ್ತಿದ್ದ ಮಂಗಳಕರ ವಾರ್ತೆ ಈಗ ಕೇಳುವ ಸಂಭವವಿದೆ. ಮುಖ್ಯವಾಗಿ 3 ಶುಭ ಸುದ್ದಿಗಳು ನಿಮ್ಮ ಬದುಕಿನಲ್ಲಿ ನೂತನ ಭರವಸೆಯನ್ನು ತರುತ್ತವೆ. ಪ್ರಥಮ ಶುಭ ಸುದ್ದಿ ಕಾಯಕ ಅಥವಾ ಧನಕ್ಕೆ ಸಂಬಂಧಿಸಿರಬಹುದು. ದ್ವಿತೀಯ ಶುಭ ಸುದ್ದಿ ಸಂಸಾರದಲ್ಲಿ ಹರ್ಷವನ್ನು ವೃದ್ಧಿಸುವ ಮಾದರಿಯಲ್ಲಿರಬಹುದು.
ಪ್ರತಿಯ ಶುಭಸುದ್ದಿ ನಿಮ್ಮ ಭವಿಷ್ಯವನ್ನು ರೂಪಿಸುವ ಅವಕಾಶವೂ ಆಗಿರಬಹುದು. ಅದಕ್ಕಾಗಿಯೇ ನೀವು ಈ ಸಮಯದಲ್ಲಿ ಋಣಾತ್ಮಕ ಚಿಂತನೆಗಳಿಂದ ದೂರವಿರಬೇಕು. ನೀವು ನಿಮ್ಮ ಮೇಲಿನ ವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಬೇಕು. ಒಂದು ಸಂಗತಿಯನ್ನು ಸ್ಮರಿಸಿರಿ, ಸಿಂಹರಾಶಿಯವರೇ, ಸೌಭಾಗ್ಯ ವಿಳಂಬವಾಗಿ ಬಂದರೂ ಅದು ಅತ್ಯಂತ ಶ್ರೇಷ್ಠವಾಗಿರುತ್ತದೆ. ನೀವು ಇಲ್ಲಿಯವರೆಗೆ ಅನುಭವಿಸಿದ ಕಷ್ಟಗಳನ್ನು ದೈವವು ಗಮನಿಸುತ್ತಿದೆ. ಈಗ ನಿಮ್ಮ ಕಾಲ ಸಮೀಪದಲ್ಲಿದೆ. ಆದರೆ ಕ್ರೋಧ, ಅಹಂಕಾರ ಮತ್ತು ಉದ್ವೇಗದ ತೀರ್ಮಾನಗಳು ನಿಮ್ಮ ಯಶಸ್ಸನ್ನು ವಿಳಂಬಗೊಳಿಸುತ್ತವೆ. ನೀವು ಅದನ್ನು ನಿರ್ವಹಿಸಬಹುದು. ಅದಕ್ಕಾಗಿಯೇ ನೀವು ಎಲ್ಲದರಲ್ಲೂ ಸಹನೆಯಿಂದ ಇರಬೇಕು. ಈ 4 ದಿನಗಳಲ್ಲಿ ಯಾರನ್ನೂ ಅತಿಯಾಗಿ ನಂಬಬೇಡಿ. ನಿಮ್ಮ ಏಳಿಗೆಯ ಬಗ್ಗೆ ಅಸೂಯಪಡುವ ಜನರಿರುತ್ತಾರೆ. ವಿಶೇಷವಾಗಿ ನಿಮ್ಮ ನಿಗೂಢಗಳನ್ನು ಸಕಲರೊಂದಿಗೆ ಹಂಚಿಕೊಳ್ಳಬೇಡಿ. ದೈವದಲ್ಲಿ ನಂಬಿಕೆಯಿಂದ ಮುನ್ನಡೆಯಿರಿ. ನಿಮ್ಮ ಅಂತರಾತ್ಮ ಹೇಳುವ ಹಾದಿಯಲ್ಲಿ ಸಾಗಿ. ಮುಂಜಾನೆ ಬೇಗನೆ ಎದ್ದು ಪ್ರಾರ್ಥಿಸುವ ಹವ್ಯಾಸವನ್ನು ಬೆಳೆಸಿಕೊಳ್ಳಿ. ನಿಮ್ಮ ಹಿರಿಯರ ಆಶೀರ್ವಾದವನ್ನು ಪಡೆಯಿರಿ. ದೀನರಿಗೆ ನೆರವಾಗಿ. ನೀವು ಹೀಗೆ ಮಾಡಿದರೆ ನಿಮ್ಮ ಕುಂಡಲಿಯನಲ್ಲಿನ ವಿಘ್ನಗಳು ಹಂತ ಹಂತವಾಗಿ ದೂರವಾಗುತ್ತವೆ. ಈ 4 ದಿನಗಳು ನಿಮ್ಮ ಬದುಕಿನಲ್ಲಿ ನೂತನ ಪಲ್ಲಟಗಳ ಆರಂಭವಾಗಬಹುದು. ನೀವು ದೀರ್ಘಕಾಲದಿಂದ ಕಳೆದುಕೊಂಡ ಹರ್ಷವು ನಿಮ್ಮ ಬದುಕಿನಲ್ಲಿ ಮತ್ತೆ ಮರಳಬಹುದು. ನಿಮ್ಮ ಗೃಹದಲ್ಲಿ ಮತ್ತೆ ನಗು ಹರಡಬಹುದು. ನಿಮ್ಮ ಕಠಿಣ ಶ್ರಮ ಫಲ ನೀಡಬಹುದು. ನಿಮ್ಮ ಹೆಸರು ಮತ್ತು ಗೌರವ ವೃದ್ಧಿಯಾಗಬಹುದು. ದೇವರ ಕೃಪೆ ನಿಮ್ಮ ಮೇಲೆ ಬಲವಾಗಿದೆ. ಆದ್ದರಿಂದ ಭಯವಿಲ್ಲದೆ ಧೈರ್ಯದಿಂದ ಮುನ್ನಡೆಯಿರಿ. ಸಿದ್ಧಿ ನಿಶ್ಚಿತವಾಗಿ ನಿಮ್ಮದಾಗುತ್ತದೆ.